ದಸರಾ ಮಹೋತ್ಸವ ಅಂಗವಾಗಿ ಮೈಸೂರು ನಗರ ವಸ್ತು ಪ್ರದರ್ಶನ ಪ್ರಾಧಿಕಾರದ ಆವರಣದ ಪಿ ಕಾಳಿಂಗರಾವ್ ಸಭಾಂಗಣದಲ್ಲಿಂದು ಆಯೋಜಿಸಿದ್ದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಗೆ ಶಾಸಕ ಟಿಎಸ್ ಶ್ರೀವತ್ಸ ಚಾಲನೆ ನೀಡಿದರು. ಈ ವೇಳೆ ಯೋಗ ದಸರಾ ಉಪಸಮಿತಿ ಅಧ್ಯಕ್ಷ ಎನ್ ನಾಗೇಶ್, ಸಮಿತಿ ಕಾರ್ಯಾಧ್ಯಕ್ಷ ನಿರೂಪ್ ವೆಸ್ಲಿ, ಸಹ ಕಾರ್ಯದರ್ಶಿ ಶಿಲ್ಪಾ, ಉಪಸಮಿತಿ ಉಪಾಧ್ಯಕ್ಷ ಪ್ರಸಾದ್ ನಾಡಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಸಂಜೀವ್ ಸರ್ ಸ್ಪರ್ಧೆ ಶುರು. ಸೂರ್ಯ ಪ್ರೇಮ್ ಕುಮಾರ್ ಇದ್ದಾರಾ? ಚೆಕ್ ಮಾಡ್ಕೊಂಡಿದ್ದೀರಾ? ಸ್ಟೇಜ್ ಹತ್ರ ನೋಡ್ಕೊಂಡಿದ್ದೀರಾ? ಬಳಿಕ ಟಿಎಸ್ ಶ್ರೀವತ್ಸ, ಯೋಗದಿಂದ ಕೇವಲ ದೇಹಕ್ಕೆ ಕಸರತ್ತು ಮಾತ್ರವಲ್ಲದೆ ಮಾನಸಿಕ ನೆಮ್ಮದಿ, ಮನಸ್ಸಿಗೆ ಏಕಾಗ್ರತೆ ಮತ್ತು ಶಾಂತಿ ಸಿಗುತ್ತದೆ. ಹಾಗಾಗಿ ಉತ್ತಮ ಮತ್ತು ಸಮತೋಲಿತ ಆರೋಗ್ಯ ಕಾಪಾಡಿಕೊಳ್ಳಲು ಪ್ರತಿಯೊಬ್ಬರೂ ಯೋಗಾಭ್ಯಾಸದಲ್ಲಿ ತೊಡಗಿಕೊಳ್ಳುವಂತೆ ಸಲಹೆ ನೀಡಿದರು. ದೂರದರ್ಶನದೊಂದಿಗೆ ಮೈಸೂರು ಯೋಗ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಗಣೇಶ್ ಕುಮಾರ್, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ವಿದ್ಯಾರ್ಥಿಗಳು ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ. ಮೊದಲ ಬಹುಮಾನ 3,000, ಎರಡನೇ ಬಹುಮಾನ 2,500 ಹಾಗೂ ಮೂರನೇ ಬಹುಮಾನ 1,500 ನಗದು ಮತ್ತು ಪ್ರಮಾಣ ಪತ್ರ ವಿತರಿಸಲಾಗುತ್ತಿದೆ ಎಂದರು. ಒಂದು ಕ್ಯಾಶ್ ಅವಾರ್ಡ್ ಅನ್ನ 2,500 ರೂಪಾಯಿ ದ್ವಿತೀಯ ಮತ್ತೆ 1,500 ತೃತೀಯ ಒಂದು ಕ್ಯಾಶ್ ಅವಾರ್ಡ್ ಅನ್ನ ಚೆಕ್ ಮೂಲಕ ವಿತರಣೆ ಮಾಡ್ತಾ ಇದೆ. ಯೋಗ ಪ್ರದರ್ಶಕರಾದ ರೇಖಾ, ಯೋಗದಿಂದ ತಮ್ಮ ಆರೋಗ್ಯ ಸಾಕಷ್ಟು ಸುಧಾರಿಸಿದ್ದು ಪ್ರತಿಯೊಬ್ಬರೂ ಯೋಗಾಭ್ಯಾಸ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ವೃಕ್ಷಾಸನ, ಆಮೇಲೆ 2 ಅಡ್ವಾನ್ಸ್ ಆಸನ ತರ ಏಕಪಾದ ರಾಜಕಪೋತಾಸನ ಮತ್ತೆ ಉಷ್ಟ್ರಾಸನ ಮಾಡಿದೆ. ವಿದ್ಯಾರ್ಥಿನಿ ಸುಕೃತಿ ಸ್ಪರ್ಧೆಯಲ್ಲಿ 5 ಆಸನ ಪ್ರದರ್ಶಿಸಿದ್ದು ಖುಷಿ ತಂದಿದೆ ಎಂದು ಹೇಳಿದರು. 2 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ. ನನ್ನ ಬಾಡಿ ಎಲ್ಲ ಫ್ಲೆಕ್ಸಿಬಲ್ ಆಗಿ ಚೆನ್ನಾಗಿ ನಾನು ಈಗ ಓಡಾಡ್ತಿದ್ದೀನಿ. ನಾನು ಮೈಸೂರು ಬಂದ್ಮೇಲೆ ನನಗೆ ತುಂಬಾ ಖುಷಿ ಆಗ್ತಿದೆ ಈ ಒಂದು ಪ್ರೈಸ್ ಸಿಕ್ಕಿದ್ಮೇಲೆ. ಮತ್ತೊಬ್ಬ ವಿದ್ಯಾರ್ಥಿನಿ ಪುಣ್ಯ, ಚಿತ್ರದುರ್ಗದಿಂದ ಆಗಮಿಸಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಅವಕಾಶ ದೊರೆತಿರುವುದು ಸಂತಸದ ಸಂಗತಿ ಎಂದರು. ತುಂಬಾ ಪ್ರೋಗ್ರಾಮ್ ಎಲ್ಲ ಹೋಗಿದ್ದೇನೆ, ದಸರಾದೆಲ್ಲ ನಾನೆಲ್ಲ ತುಂಬಾ ಮಾಡಿದ್ದೇನೆ. ನಂಗೆ ಇದೆಲ್ಲ ಹೆಮ್ಮೆ ಆಗ್ತಾ ಉಂಟು ನಾನು ಇಲ್ಲಿ ಮಾಡುತ್ತೇನೆ ಅಂತ.